ನಾನು ಒಂದ್ಸಲಿ ಯಾರನ್ನಾದ್ರೂ ಬೈದರೆ ಅದು ಪರ್ಮನೆಂಟಾಗಿ ಬೈತಾನೆ ಇರ್ತೀನಿ ನಾನು. ಅರ್ಥ ಆಯ್ತು. ಒಂದ್ಸಲಿ ಯಾರನ್ನಾದ್ರೂ ಹೊಗಳಿದ್ರೆ ಹೊಗಳ್ತಾನೆ ಇರ್ತೀರಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಕ್ಸ್ಟ್ರಾ ಬಂದರೆ ನಾನು ರಿಸೈನ್ ಕೊಡ್ತೀನಿ ಅಂತೇಳಿ ಆ ಮಾತು ಪ್ರಕಾರ ನಡ್ಕೊಳಕ್ಕೆ ಹೇಳ್ರಿ. ರಿಸೈನ್ ಲೆಟ್ರ್ ಇವಾಗ ಅಡ್ವಾನ್ಸ್ ಆಗಿ ಬರೆದು ಇಟ್ಕೊಳ್ಳಿ. ಒಂದು ಹೇಳಿಕೆ ಕೊಡ್ತಾರೆ, ಅವ್ರು ಯಾರ್ಯಾರು ಬೈದವರು ಅವ್ರು ಯಾರಿಗೂ ಸೀಟೇ ಸಿಕ್ಕಿಲ್ಲ, ಅವ್ರಿಗೆ ಸಿಕ್ಕೇ ಇಲ್ಲ ಅಂತ ಒಂದು ಮಾತು ಹೇಳ್ತಾರೆ. ನಾವು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು. ಈ ದೇಶಕ್ಕೆ ಒಳ್ಳೇದಾಗಬೇಕು, ನಮ್ಮ ಜನಕ್ಕೆ ಒಳ್ಳೇದಾಗಬೇಕಂತೇಳಿದರೆ ನಾವು ಪ್ರಾಣ ಕೊಡೋಕ್ಕೂ ರೆಡಿಯಾಗಿರ್ತೀವಿ. ನನಗಿನ್ನೂ 25 ವರ್ಷದ ರಾಜಕಾರಣದ ಜೀವನ ಇದೆ. ನಮ್ಮಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರ ನಾಯಕತ್ವದಲ್ಲಿ ನಮ್ಮ ಜನಕ್ಕೆ ದೇಶಕ್ಕೆ ಒಳ್ಳೇದಾಗಬೇಕು ಅಂತೇಳಿ 91 ವರ್ಷ ಇರ್ತಕ್ಕಂಥ ದೇವೇಗೌಡರೇ ಅವ್ರಿಗೆ ಸಪೋರ್ಟ್ ಕೊಡೋಂಥ ಸಂದರ್ಭದಲ್ಲಿ ಮಾಜಿ ಪ್ರಧಾನಮಂತ್ರಿಗಳು, ನಾನು ಅವ್ರ ಮುಂದೆ ಬಚ್ಚ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅಧಿಕಾರಕ್ಕೋಸ್ಕರ ಅಂಟ್ಕೊಂಡಿರ್ತಕ್ಕಂಥವರಲ್ಲ ನಾವು, ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿರ್ತಕ್ಕಂಥ ಪಾರ್ಟಿಯಲ್ಲಿರ್ತಕ್ಕಂಥವ್ರು ನಾವು. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು 4 ಬಾರಿ ಮುಖ್ಯಮಂತ್ರಿಗಳಾಗಿ 2 ಬಾರಿ ಪ್ರಧಾನಮಂತ್ರಿಗಳಾಗಿ ಒಂದು ದಿನಾನೂ ರಜೆ ಹಾಕದೆ ದೇಶದ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಅಂಥವ್ರನ್ನೇ ನಾವು ಉಳಿಸ್ಕೊಂಡಿಲ್ಲ ಅಂದರೆ ನಾವು MP ಟಿಕೆಟ್ ಕನ್ನೋ ಲೆಕ್ಕಾಚಾರದಲ್ಲಿ ನಾವೇನಾದ್ರು ಮಂಡಾಕೊಂಡು ಕೂತ್ಕೊಂಡ್ರೆ ಈ ದೇಶ ನೋಡೋರು ಯಾರು? ಅದಕ್ಕೋಸ್ಕರ ಒಳ್ಳೆಯ ನಾಯಕರು ನಮ್ಮ ಸುಭದ್ರ ದೇಶಕ್ಕೋಸ್ಕರ, ಬಲಿಷ್ಠ ಭಾರತಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮ ಪಕ್ಷದ ವರಿಷ್ಠರು ಏನು ಹೇಳಿದಾರೋ ಆ ಕೆಲಸನ ನಾನು ಮಾಡಿದ್ದೀನಿ. ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮಲ್ಲೇಶ್ ಬಾಬುಗೆ ಟಿಕೆಟ್ ಕೊಟ್ಟಿರೋನು, ನನಗೆ ಟಿಕೆಟ್ ಕೊಟ್ಟಿರೋದು, ನನ್ನ ಸಹೋದರನಿಗೆ ಟಿಕೆಟ್ ಕೊಟ್ಟಿರೋದು ಅಂತೇಳಿ ಅವ್ರ ಗೆಲುವಿಗೋಸ್ಕರ ನಾವು ಹಗಲು ರಾತ್ರಿ ಓಡಾಡ್ತಾಯಿದ್ದೀರಿ. ಈ ಥರ ಹುಚ್ಚರನ್ನೆಲ್ಲ ಕರ್ಕೊಂಬಂದು ಚಿಕ್ಕಬಳ್ಳಾಪುರದಲ್ಲಿ ಓಟ್ ಹಾಕ್ಸಿ ಇವತ್ತು ಅಭಿವೃದ್ಧಿ ಅನ್ನೋದು ಕುಂಠಿತ ಆಗಿ ಇವತ್ತು ಬರೀ ಮಾತುಗಾರ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ. ಹಿಂದೆ ಇದೇ ಪ್ರದೀಪ್ ಈಶ್ವರ್, ಇದೇ ಸುಧಾಕರ್ ಅವ್ರನ್ನ ಇವರು ಒಳ್ಳೆ ಕೆಲಸಗಾರರು, ಇಂದ್ರರು, ಚಂದ್ರರು ಏನು ಅನ್ನೋ ಲೆಕ್ಕಾಚಾರದಲ್ಲಿ ಬಣ್ಣನೆ ಮಾಡಿದರು. ಇವತ್ತು ಅದೇ ಬಾಯಿಂದ ಹೆಂಗೆ ಹೇಳ್ತಾರೆ, ನಾನು ಒಂದ್ಸಲಿ ಯಾರನ್ನಾದ್ರೂ ಬೈದರೆ ಅದು ಪರ್ಮನೆಂಟಾಗಿ ಬೈತಾನೆ ಇರ್ತೀನಿ ನಾನು. ಅರ್ಥ ಆಯ್ತು. ಒಂದ್ಸಲಿ ಯಾರನ್ನಾದ್ರೂ ಹೊಗಳಿದ್ರೆ ಹೊಗಳ್ತಾನೆ ಇರ್ತೀರಿ. ಸತ್ಯ ಏನಿದೆ ಅದನ್ನು ಹೇಳಬೇಕು. ಈ ಪ್ರದೀಪ್ ಈಶ್ವರರು ಬಾಯಲ್ಲಿ ಬಾಯಿ ಬಿಟ್ಟರೆ ಸುಳ್ಳು. ಆ ಫಿಲಮ್ ಡೈಲಾಗ್ಗಳು ಅವು ಇವೆಲ್ಲ ನೋಡ್ಕೊಂಬರ್ತಾರೆ ಅನಿಸುತ್ತೆ, ಅದನ್ನೇ ಮಾತಾಡ್ತಾರೆ. ನಾವು ಯಾವುದು ಫಿಲಮ್ ಡೈಲಾಗು ನೋಡಲ್ಲ, ಏನು ಬರಲ್ಲ, ಏನು ಬರ್ಕೊಂಡು ಬರಲ್ಲ. ನಾವು ಏನು ರಿಯಾಲಿಟಿ ಇರುತ್ತೆ ಅದನ್ನೇ ಮಾತಾಡೋದು. ಲೈಫ್ ಟೈಮ್ ಹಿಂಗೆ ಇರೋದು ನಾವು. ಸರ್, ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮುನ್ಸ್ವಾಮಿ ಅವರು ಎಲ್ಲೋ ಭಾಷಣ ಮಾಡಿದ್ರು, ಬಣ ರಾಜಕೀಯ ಆಗ್ತಾ ಇದೆ. ಈ ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ವೇಳೆ ಮಲ್ಲೇಶ್ ಬಾಬು ಅವರು ಸೋಲೋದಾದರೆ ಅದು ಮುನ್ಸ್ವಾಮಿ ಅವರಿಂದನೇ ಅಂತಲೇ ಕೆಲವರೆಲ್ಲ ಹೇಳ್ತಾರೆ. ಒಂದು ನಿಮಿಷ ಹೇಳ್ತೀನಿ ಕೇಳಿ. ಸನ್ಮಾನ್ಯ ನರೇಂದ್ರ ಮೋದಿಯವರ ಅಭಿವೃದ್ಧಿ ಕೆಲಸಗಳನ್ನು ನೋಡಿ, ನಮ್ಮಲ್ಲೇನು ಕೆಲಸ ಮಾಡ್ತೀರಿ ಅನ್ನೋ ಲೆಕ್ಕಾಚಾರದಲ್ಲೇ ಪೈಪೋಟಿ ವಿನಃ ಬೇರೆ ರೀತಿಯಲ್ಲಿ ಯಾವುದೂ ಪೈಪೋಟಿ ಇಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ನರೇಂದ್ರ ಮೋದಿಯವರು ನಮ್ಮ ಅಭ್ಯರ್ಥಿ, ನಮ್ಮಲ್ಲಿ ಮಲ್ಲೇಶ್ ಬಾಬು ಅವರಾಗಲಿ ಅಲ್ಲಿ ಏನು ಅಭ್ಯರ್ಥಿ ಆಗಿದ್ರು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡೋದ್ರಲ್ಲಿ ಪೈಪೋಟಿ ಹೊರತು ಬೇರೆ ಯಾವುದೇ ರೀತಿಯಾದಂಥ ವೈಮನಸ್ಸುಗಳೇನಿಲ್ಲ. ನಾವು ಅಭ್ಯರ್ಥಿ ಪರವಾಗಿ ನಮ್ಮ ಮಾಜಿ ಶಾಸಕರಾಗಲಿ, ನಮ್ಮ ಮುಖಂಡರುಗಳಾಗಲಿ, JDS ಅಲ್ಲಿರ್ತಕ್ಕಂಥವ್ರಾಗಲಿ ನಾವು ಯಾವುದೇ ಮುಖಂಡರುಗಳ ಜೊತೆಯಲ್ಲಿ ನಾವು ವೈಮನಸ್ಸನ್ನು ಏನು ಇಟ್ಕೊಂಡಿಲ್ಲ. ಹಂಗೇನೆ ಇಟ್ಕೊಂಡಿದ್ದೀರೆ ಇವಾಗ ಬೇರೆ ಬೇರೆ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು. ಹಾಗಿದ್ದಾಗ JDS ಮತ್ತು ಭಾರತೀಯ ಜನತಾ ಪಾರ್ಟಿ ಏನಿವತ್ತು ನಮ್ಮಲ್ಲಿ ಮೈತ್ರಿ ಆಗಿದೆ, ಆ ಮೈತ್ರಿಯಿಂದ ನಾವು ಇನ್ನೂ ಹೆಚ್ಚಿನ ಓಟ್ಗಳಿಂದ ಕಳೆದ ಬಾರಿ 2,12,000 ಓಟ್ ಲೀಡಲ್ಲ ನನಗೆ ಗೆಲ್ಲಿಸಿದ್ರು ನಮ್ಮ ಜನ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಈ ಬಾರಿ ಕನಿಷ್ಠ ಪಕ್ಷ ಅಂದ್ರೂ 3 ಲಕ್ಷ ಓಟ್ಗಳ ಅಂತರದಲ್ಲಿ ನಾವು ಗೆಲ್ತೀರಿ. ಕೋಲಾರಲ್ಲಿ ಕಾಂಗ್ರೆಸ್ಸು ಮನೆ ಒಂದು 3 ಬಾಗಿಲಾಗಿದೆ. ಇವತ್ತು KH ಮುನಿಯಪ್ಪನ ಬಣ ಒಂದು, ಹತ್ತು ಕಡೆ ರಮೇಶ್ ಕುಮಾರ್ ಅವ್ರ ಬಣ ಒಂದು, ಈ ಗೌತಮ್ ಬಣ ಒಂದು. ಆ ಪಾಪ ಎಲ್ಲಿಂದನೂ ತಗೊಂಬಂದು ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಫಾರಿನ್ ಕ್ಯಾಂಡಿಡೇಟ್ ಅನ್ನೋ ಲೆಕ್ಕಾಚಾರದಲ್ಲಿ ಅಲ್ಲಿ ನಮ್ಮ ಜನ ಎಲ್ಲ ತಿರಸ್ಕಾರ ಮಾಡಿದ್ದಾರೆ. ಆ ಗೌತಮನವರು ಹೋಗಿ DK ಶಿವಕುಮಾರ್ ಹತ್ರ ಹತ್ಕೊಂಡಿದ್ದಾರೆ, ನನ್ನನ್ನು ಯಾರೂ ಸೇರಿಸ್ತಾ ಇಲ್ಲ, ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ, ದಯವಿಟ್ಟು ನೀವೇ ಕರೆದು ಮಾತಾಡಿ ಅಂತ ಹೇಳ್ಬಿಟ್ಟು ಅವ್ರಲ್ಲಿ ಕೊಟ್ಟು ರಾಹುಲ್ ಗಾಂಧಿ ಕಂಪ್ಲೇಂಟ್ ಮಾಡಿದ್ದಾರೆ. ಪ್ರದೀಪ್ ಈಶ್ವರ್ ಅವರು ನಾನು ಯಾರು ಬೈದಿದ್ದೀನ ಸರ್, ಈಗ ಏನಿಲ್ಲ ಸರ್, ಈಗ ಸವಾಲು ಹಾಕಿದ್ದಾರೆ, ಒಂದು ನೋಟಿನ ಸವಾಲು ಹಾಕಿದ್ದಾರೆ. ಒಂದು ನೋಟಿಗಿಂತ ಹೆಚ್ಚಾಗಿ ತೊಗೊಂಡ್ರೆ ಸುಧಾಕರ್ ಅವರು ನನ್ನ ರಾಜಕೀಯ ನಿವೃತ್ತಿ ತೊಗೊಳ್ತೀನಿ ಅನ್ನೋ ಮಾತುಗಳು ಹೇಳಿದ್ದಾರೆ. ಇದಕ್ಕೇನು ಹೇಳ್ತೀವಿ? ಚಿಕ್ಕಬಳ್ಳಾಪುರ ಜನನೇ ಅವ್ರನ್ನ ನಿವೃತ್ತಿ ಮಾಡೋಕ್ಕೆ ರೆಡಿ ಇದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನೇನು ನಿಮ್ಮ ಹತ್ರ ಮಾತು ಕೊಟ್ಟಿದ್ದಾರೆ. ಒಂದು ಓಟು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಕ್ಸ್ಟ್ರಾ ಬಂದರೆ ನಾನು ರಿಸೈನ್ ಕೊಡ್ತೀನಿ ಅಂತೇಳಿ ಆ ಮಾತು ಪ್ರಕಾರ ನಡ್ಕೊಳಕ್ಕೆ ಹೇಳ್ರಿ. ರಿಸೈನ್ ಲೆಟ್ರ್ ಇವಾಗ ಅಡ್ವಾನ್ಸ್ ಆಗಿ ಬರೆದು ಇಟ್ಕೊಳ್ಳಿ.